9 ವರ್ಷದ ಮಗುಗೆ ಚೂಡಿದಾರ್ ಟಾಪ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 9 ವರ್ಷದ ಮಗುಗೆ ಲೈನಿಂಗು 1.5 ಮೀಟರ್ ಆದರೆ ಸಾಕು. ಲೈನಿಂಗ್ನ ಕೋರ್ ಇರೋದು ಈ ಕಡೆ ಇರಬೇಕು, ಜಾಯಿಂಟು ನಮ್ಮ ಕಡೆ ಇರಬೇಕು. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಜಾಯಿಂಟ್ ನಮ್ಮ ಕಡೆ ಇರಬೇಕು. ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಶೋಲ್ಡರು 5.5 ಬರುತ್ತೆ. ಶೋಲ್ಡರ್ 5.5 ಬಂದರೆ ಆರ್ಮ್ ಡೌನು 5.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಕಡೆಯಿಂದನೂ 5.5 ಹತ್ರ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋಬೇಕು. ಈಗ ಇಲ್ಲಿ 1.25 ಹತ್ರ ಮಾರ್ಕ್ ಮಾಡ್ಕೋಬೇಕು. ಆರ್ಮ್ ರೌಂಡ್ ಶೇಪ್ ತೆಗೆಯೋದಕ್ಕೆ 1.25 ಹತ್ರ ಮಾರ್ಕ್ ಮಾಡಿಕೊಂಡು ನಾವು ಶೇಪ್ ಕೊಡಬೇಕು. ಇಲ್ಲಿ ಒಂದು 1/2 ಇಂಚು, ಇಲ್ಲಿ ನೆಕ್ಗೋಸ್ಕರ 2.5 ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ನಮಗೆ ನೆಕ್ ಲೆಂತ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನಾನು ನೆಕ್ ಲೆಂತು 5 ಇಡ್ತಾ ಇದ್ದೀನಿ. ಹಾಗೆ ಫ್ರಂಟ್ ನೆಕ್ಕು ನಮಗೆ ಯಾವ ಡಿಸೈನ್ ಬೇಕಾದರೂ ಇಟ್ಕೋಬೋದು. ಈಗ ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಫುಲ್ ಲೆಂತು 30 ಇದೆ ರೆಡಿ. ಲೈನಿಂಗ್ಗೆ ನಾನು 1 ಇಂಚ್ ಕಡಿಮೆ ತೊಗೊತಾ ಇದ್ದೀನಿ, 29 ತೊಗೊತಾ ಇದ್ದೀನಿ. 29 ಹತ್ರ ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ಹಿಪ್ ಲೂಸ್ ತಗೊಳ್ಳೋದಕ್ಕೆ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಆರ್ಮ್ ರೌಂಡ್ ಶೇಪ್ ತೊಗೊಂಡ್ವಲ್ಲ, ಇಲ್ಲಿಂದ ಇಲ್ಲಿಗೆ 12 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ನಾವು 6 ಹತ್ರ ಮಾರ್ಕ್ ಮಾಡ್ಕೊತಾ ಇದ್ವಿ. ಇಲ್ಲಿಂದ ಇಲ್ಲಿಗೆ 12 ಬಂತು, ಅದರಲ್ಲಿ ಅರ್ಧ 6 ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 1.5 ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಈಗ ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಚೆಸ್ಟ್ ಲೂಸು 28 ಇದೆ. 28ನ 4 ಡಿವೈಡ್ ಮಾಡಬೇಕು. 4 ಡಿವೈಡ್ ಮಾಡಾದ್ಮೇಲೆ 7 ಬರುತ್ತೆ. ಈಗ ವೇಸ್ಟ್ ಲೂಸ್ ತಗೋಬೇಕು. ವೇಸ್ಟ್ ಲೂಸು 27 ಇದೆ. 27ನ 4 ಡಿವೈಡ್ ಮಾಡಬೇಕು. 4 ಡಿವೈಡ್ ಮಾಡಾದ್ಮೇಲೆ 6.75 ಬರ್ತಾಯಿದೆ. 6.75 ಒಂದು 1/4 ಇಂಚ್ ಎಕ್ಸ್ಟ್ರಾನೇ ಸೇರಿಸ್ಕೋಬೇಕು. ನಾನು 7 ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ತಗೋಬೇಕು ಫೋಲ್ಡಿಂಗ್ಗೆ. ಈಗ ಹಿಪ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಹಿಪ್ ಲೂಸು 32 ಇದೆ. 32ನ 4 ಡಿವೈಡ್ ಮಾಡಬೇಕು. 4 ಡಿವೈಡ್ ಮಾಡಾದ್ಮೇಲೆ 8 ಬರುತ್ತೆ. ಈಗ 8 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಿಪ್ ಲೂಸ್ ಹತ್ರ 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ನಾವು ಲೈನ್ ಹಾಕ್ಕೋಬೇಕು. ಇಲ್ಲಿಂದ ನಾವು ಇದನ್ನು ಈ ರೀತಿ ಶೇಪ್ ಕೊಡಬೇಕು. ಈಗ ಈ ಕಡೆ ಸ್ವಲ್ಪ ಶೇಪ್ ಕೊಡಬೇಕು. ಇಲ್ಲಿ 1 ಇಂಚ್ ತಗೊಂಡ್ವಲ್ಲ, ಇಲ್ಲಿ 1.5 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಸ್ಟಿಚ್ಗೆ ಇದು. ಈಗ ಇನ್ನೂ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಶೋಲ್ಡರು 5.5 ಬರುತ್ತೆ. ಇಲ್ಲಿ ಶೋಲ್ಡರ್ 5.5 ಬಂದರೆ ಆರ್ಮ್ ಡೌನು 5.5 ಬರುತ್ತೆ. ಇಲ್ಲಿ ನೆಕ್ಗೋಸ್ಕರ 2.5. ಇಲ್ಲಿಂದ ಇಲ್ಲಿಗೆ ನಮಗೆ ನೆಕ್ಕು ಡೀಪು ಎಷ್ಟಿದೆ ಅಂತ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೋದು. ನಾನು 5 ಇಕ್ಕಿದ್ದೀನಿ. ನಮಗೆ ನೆಕ್ಕು ಫ್ರಂಟಲ್ಲಿ ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು. ಹಾಗೆ ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಮೇನ್ ಪೀಸ್ಗಿಂತ ಲೈನಿಂಗು 1 ಇಂಚು ಇಲ್ಲ 2 ಇಂಚಷ್ಟು ಕಡಿಮೆ ಇರಬೇಕು. ಇಲ್ಲಿ ಆರ್ಮ್ ಡೌನ್ ಶೇಪ್ ತಗೊಂಡ್ವಲ್ಲ, ಇಲ್ಲಿಂದ ಇಲ್ಲಿಗೆ
12 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. 12 ಇಂಚ್ ಹತ್ರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 12 ಇಂಚಸ್ ಬಂತಲ್ವ, ಅದರಲ್ಲಿ ಅರ್ಧ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. 6 ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 1.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಇಲ್ಲಿ ಚೆಸ್ಟ್ ಲೂಸ್ ತಗೋಬೇಕು, ಇಲ್ಲಿ ವೇಸ್ಟ್ ಲೂಸ್ ತಗೋಬೇಕು, ಇಲ್ಲಿ ಹಿಪ್ ಲೂಸ್ ತಗೋಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇದು ಎಕ್ಸ್ಟ್ರಾ ಖರ್ಚಿಗೆ. ಇಲ್ಲಿ ಎಷ್ಟು ಬರುತ್ತೋ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಇಲ್ಲಿ ಕೆಳಗಡೆ. ಹಾಗೆ ಈ ಕಡೆ 1 ಇಂಚ್ ಎಕ್ಸ್ಟ್ರಾ, ಇಲ್ಲಿ ಎಷ್ಟು ಬರುತ್ತೋ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇನ್ನೂ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಇದು ಫೋಲ್ಡಿಂಗೋಸ್ಕರ, ಸೈಡ್ ಕಟ್ಸಲ್ಲಿ ಫೋಲ್ಡಿಂಗ್ ಬರುತ್ತಲ್ವ, ಅದಕ್ಕೆ ಆರ್ಮ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ ನಾವು 1.5 ಹತ್ರ ಮಾರ್ಕ್ ಮಾಡ್ತಾ ಇದ್ವಿ. ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ 1.25 ಹತ್ರ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ನ ಇಲ್ಲಿ ಶೇಪ್ ಕಟ್ ಮಾಡ್ಕೋಬೇಕು. ನೆಕ್ಕು ಕ್ಯಾನ್ವಾಸಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಇದನ್ನು ಈ ಕಡೆ ಡ್ರಾ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡೋವಾಗ ಈಸಿಯಾಗಿರುತ್ತೆ. ಬ್ಯಾಕ್ ಪಾರ್ಟಲ್ಲಿ ನಾನು ಬ್ಯಾಕ್ ನೆಕ್ಕು ಕೂಡ 5 ಇಡ್ತಾ ಇದ್ದೀನಿ. ಇದು ನಮ್ಮ ಇಷ್ಟ, ಎಷ್ಟು ಬೇಕಾದರೂ ಇಟ್ಕೋಬೋದು. ಈಗ ಮೇನ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಇದು ದುಪ್ಪಟ್ಟನಲ್ಲಿ ನಾನು ಟಾಪ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ ಪೀಸ್ನ, ಕಟ್ ಮಾಡಿರೋ ಲೈನಿಂಗ್ ಪೀಸ್ನ ಈ ರೀತಿ ಇಟ್ಬಿಟ್ಟು ನಮಗೆ ಫುಲ್ ಲೆಂತು ಮೇನ್ ಪೀಸು ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಲೈನಿಂಗಿಂತ ನಾನು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಲೆಂತು. ಈಗ ಕಟ್ ಮಾಡ್ಕೊಳ್ಳೋಣ. ಒಂದು 1/2 ಇಂಚ್ ಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಕ್ಲಾತ್ ಜಾಸ್ತಿ ಇರೋದಕ್ಕೆ ನಾನು ಫುಲ್ ಸ್ಲೀವ್ನ ಇಡ್ತಾ ಇದ್ದೀನಿ. ಫಸ್ಟು ಈ ರೀತಿ ಒಂದು ಫೋಲ್ಡ್ ಮಾಡ್ಕೋಬೇಕು. ಈಗ ಇನ್ನೂ ಒಂದು ಫೋಲ್ಡ್ ಮಾಡ್ಕೋಬೇಕು. ನಾನು ಈಗ 2 ಸ್ಲೀವ್ನ ತೋರಿಸ್ತಾ ಇರೋದು. ಸ್ಲೀವ್ ಲೆಂತು ನಾನು 13 ಇಡ್ತಾ ಇದ್ದೀನಿ. ರೆಡಿ 12 ಇದೆ. 12ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 13 ಇಡ್ತಾ ಇದ್ದೀನಿ. ಇಲ್ಲಿ 13 ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು, ಕ್ರಾಸ್ ಬರದೇ ಇರೋದಕ್ಕೆ. ಈಗ ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 3 ಹತ್ರ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ನ ಇಲ್ಲಿ ಶೇಪ್ ತಗೊಳ್ಳೋದಕ್ಕೆ ಇಲ್ಲಿಂದ ಇಲ್ಲಿಗೆ 3 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ರೌಂಡು ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ರೌಂಡು 4.5 ಇದೆ. ಇದಕ್ಕೆ 1.5 ಇಂಚಷ್ಟು ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಈಗ ಇಲ್ಲಿ 4.5 ಬಂತಲ್ಲ, ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈಗ ನಾನು 6.5 ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ 3 ಇಟ್ಕೊಂಡ್ವಲ್ಲ, ಅಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇದನ್ನ ಈ ಲೈನ್ನ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಈ ರೀತಿ ಲೈನ್ ಹಾಕ್ಕೋಬೇಕು. ಈಗ ಇಲ್ಲಿ
1.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಲ್ಲ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಬೇಕು. ಈಗ ಇಲ್ಲಿಂದ ಈ 1 ಇಂಚ್ ಹತ್ರಕ್ಕೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. 6.5 ಬರ್ತಾಯಿದೆ. 6.5 ಅರ್ಧ ಹತ್ರ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ನ ಶೇಪ್ ತಗೋಬೇಕು. ಈಗ ಇಲ್ಲಿ ಒಂದು 1/2 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಒಳಗಡೆ ಶೇಪ್ ಕೊಡಬೇಕಿಲ್ಲಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ಈ ಶೇಪ್ನ ಕಟ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಓಲ್ಡ್ ದುಪ್ಪಟ್ಟನಲ್ಲಿ ಟಾಪ್ ಕಟ್ ಮಾಡೋದು ಹೇಗೆ ಅಂತ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.